ಓಂ ನಮೋ ವೆಂಕಟೇಶಾಯ. ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲರಿಗೂ ಭಕ್ತಿ ಸಾಗರ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಭಕ್ತರ ಹೃದಯದಲ್ಲಿ ಸದಾ ವಾಸಿಸುವ ದೇವರು ತಿರುಮಲದ ಶ್ರೀ ವೆಂಕಟೇಶ್ವರ ಸ್ವಾಮಿ. ಅವರ ದರ್ಶನ ಮಾತ್ರವಲ್ಲದೆ ಅವರ ಪ್ರಸಾದವು ಅಪಾರ ಮಹಿಮೆಯನ್ನ ಹೊಂದಿದೆ. ಭಾರತದಲ್ಲೇ ಪ್ರಸಿದ್ಧವಾದ ಪ್ರಸಾದಗಳಲ್ಲಿ ಒಂದು ತಿರುಪತಿಯ ಲಡ್ಡು ಪ್ರಸಾದ. ಈ ಲಡ್ಡು ಕೇವಲ ಸಿಹಿಯಲ್ಲ, ಇದು ದೈವಿಕ ಅನುಗ್ರಹದ ಪ್ರತೀಕ. ಈ ಲಡ್ಡು ತಯಾರಾಗುವ ವಿಧಾನದಿಂದ ಹಿಡಿದು ಅದರ ಹಿಂದಿರುವ ಪವಿತ್ರತೆಯವರೆಗೂ ಪ್ರತಿಯೊಂದು ವಿಷಯವನ್ನು ಅದ್ಭುತವಾಗಿ ವಿವರಿಸಿದ್ದಾರೆ. ಹಾಗಾದರೆ ಈ ತಿರುಪತಿ ಲಡ್ಡುವಿನ ಮಹಿಮೆ ಏನು, ಏಕೆ ಇದು ಇಷ್ಟು ವಿಶೇಷ ಎಂದು ನಾವು ಈ ವಿಡಿಯೋ ಮೂಲಕ ತಿಳಿದುಕೊಳ್ಳೋಣ. ತಿರುಪತಿಗೆ ಹೋಗಿ ತಿಮ್ಮಪ್ಪನ ದರ್ಶನ ಮಾಡಿ ಪ್ರಸಾದ ಸವಿಯಲೇಬೇಕು ಎಂಬ ಹಂಬಲ ಎಲ್ಲರ ಮನಸ್ಸಿನಲ್ಲೂ ಬೇರೂರುವಷ್ಟು ಪ್ರಸಾದ ಪ್ರಸಿದ್ಧಿಯಾಗಿದೆ. ತಿರುಪತಿ ಪ್ರಸಾದ ಅಷ್ಟು ಸುಲಭದಲ್ಲಿ ದೊರೆಯುವುದಿಲ್ಲ. ತಿಮ್ಮಪ್ಪನ ದರ್ಶನ ಮಾಡುವಷ್ಟೇ ಕಾಯಬೇಕು. ಅದಕ್ಕಾಗಿ ಮೊದಲೇ ಕೌಂಟರ್ನಲ್ಲಿ ಹಣ ಕೊಟ್ಟು ಟಿಕೆಟ್ ಪಡೆದಿರಬೇಕು. ಒಬ್ಬರಿಗೆ ಒಂದೇ ಟಿಕೆಟ್, ಸರದಿಯಲ್ಲಿ ನಿಂತು ಗಂಟೆಗಟ್ಟಲೆ ಕಾಯಬೇಕು. ಇಂಥ ಭಾರಿ ಜನಜಂಗುಳಿಯ ನಿತ್ಯ ಜಾತ್ರೆಯಂತಿರುವ ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡಿ ಲಾಡು ಪ್ರಸಾದ ತೆಗೆದುಕೊಂಡು ಬರುವುದು ಎಂದರೆ ವೈಕುಂಠಕ್ಕೆ ಹೋಗಿ ವಿಷ್ಣುವಿನ ದರ್ಶನ ಮಾಡಿ ಬಂದಷ್ಟೇ ಸಂಭ್ರಮ ಸಡಗರ ಮುಖದಲ್ಲಿ ತುಂಬಿ ತುಳುಕಾಡುತ್ತದೆ. ಇಂತಿಪ್ಪ ಶ್ರೀನಿವಾಸನ ಹೆಸರು ಕೇಳಿದರೆ ಮನಸ್ಸು ನಾಗಾಲೋಟದಲ್ಲಿ ತಿರುಪತಿಗೆ ಓಡುತ್ತದೆ. ತಿಮ್ಮಪ್ಪನ ಲಡ್ಡು ಪ್ರಸಾದ ಬಾಯಲ್ಲಿ ನೀರೂರುತ್ತದೆ. ಸರ್ವಾಲಂಕಾರ ಭೂಷಿತನಾದ ಸ್ವಾಮಿ ಶ್ರೀನಿವಾಸನ ದರ್ಶನ ಮಾಡಲು ಪುಣ್ಯ ಮಾಡಿರಬೇಕು ಅಲ್ಲವೇ? ಹಗಲು ರಾತ್ರಿ, ಕೆಲವೊಮ್ಮೆ 1 ದಿನ 2 ದಿನವೂ ಆಗುತ್ತದೆ. ಲಡ್ಡು ಪ್ರಸಾದವಂತೂ ಆಹಾ, ಅದೆಂಥ ಸ್ವಾದಿಷ್ಟ! ಬೇರೆ ಕಡೆ ಎಷ್ಟೇ ಹಣ ಕೊಟ್ಟರೂ ಇಂಥ ಪ್ರಸಾದ ಸಿಗುವುದಿಲ್ಲ. ವೈಕುಂಠ ತಿರುಪತಿಗೆ ಹೋಗುವುದೇ ದೊಡ್ಡ ಸಂಭ್ರಮ. ದಿನವೊಂದಕ್ಕೆ 1-1.5 ಲಕ್ಷದಷ್ಟು ಲಾಡು ಪ್ರಸಾದ ವಿತರಣೆಯಾಗುತ್ತದೆ. ಈ ಲಡ್ಡು ತಯಾರಿಕೆಗೆ ಒಂದಷ್ಟು ಹಿನ್ನೆಲೆ ಇದೆ ಸ್ನೇಹಿತರೆ. ಸುಮಾರು 300 ವರ್ಷಗಳ ಹಿಂದೆ ಶ್ರೀನಿವಾಸನಿಗೆ ಪ್ರಸಾದಕ್ಕೆ ಪಾಯಸ, ಪೊಂಗಲ್ಲು, ಆಂಬೊಡೆ, ಅವಲಕ್ಕಿ, ಪಂಚಕಜ್ಜಾಯ ಈ ರೀತಿ ಪ್ರಸಾದ ಮಾಡಿ ನೈವೇದ್ಯ ಮಾಡಿ ಭಕ್ತರಿಗೆ ಕೊಡುತ್ತಿದ್ದರು. ಒಂದು ಸಂದರ್ಭದಲ್ಲಿ ತಿರುಪತಿ ದೇವಸ್ಥಾನದ ತಿಮ್ಮಪ್ಪನ ಪೂಜೆ ಮಾಡಲು ಪುರೋಹಿತರು ಸಿಗುವುದು ಕಷ್ಟವಾಗಿತ್ತು. ಅದರಲ್ಲೂ ಮಹಾತ್ಮ ಬ್ರಾಹ್ಮಣರೇ ಬೇಕು ಎಂಬ ಕಂಡೀಷನ್ ಬೇರೆ. ಇದಕ್ಕಾಗಿ ದೇವಳದ ಆಡಳಿತ ಮಂಡಳಿ ಒಂದು ರಿಯಾಯಿತಿ ಪ್ರಕಾರ ದೇವಸ್ಥಾನಕ್ಕೆ ಬರುವ ಆದಾಯದಲ್ಲಿ ಸ್ವಲ್ಪ ಪಾಲು ಅರ್ಚಕರಿಗೆ ಕೊಡುವುದಾಗಿ ಅಧಿಕಾರಿ ವರ್ಗ ಟವಾರು ಹೊರಡಿತ್ತು. ಅಲ್ಲಿಂದ ಮುಂದೆ ಪ್ರಸಾದ ಮಾಡುವ ಜವಾಬ್ದಾರಿಯನ್ನು ತಿರುಪತಿ ದೇವಸ್ಥಾನದ ಅರ್ಚಕರು ಪಡೆದರು. ಆ ಸಮಯದಲ್ಲಿ ತಮಿಳುನಾಡಿನಿಂದ ಕಲ್ಯಾಣಂ ಅಯ್ಯಂಗಾರ್ ಎಂಬ ಅರ್ಚಕರು ಬಂದರು. ಅವರ ನೇತೃತ್ವದಲ್ಲಿ ಈಗ ಮಾಡುತ್ತಿರುವ ಲಡ್ಡು ಪ್ರಸಾದ ಮಾಡುವ ರೂಢಿ ಸಂಪ್ರದಾಯದಂತೆಯೇ ಬೆಳೆದು ಬಂದಿತು. ಇದಕ್ಕಾಗಿ ಫೋಟೋ ಎಂಬ ಅಡುಗೆ ಮನೆ ತಯಾರಿಸಲಾಯಿತು. ಫೋಟೋ ಎಂದರೆ ಮಹಾಲಕ್ಷ್ಮಿಯ ಅಂಶದ ದೇವತೆಯೇ ಆಗಿದ್ದಾಳೆ. ಮೊದಲು ಪ್ರಸಾದಕ್ಕೆ ಮೆತ್ತಗಿರುವ ಬೂಂದಿ ಮಾಡುತ್ತಿದ್ದರು. ಇದು ಲಾಡು ಕಾಡಿನಷ್ಟು ಗಟ್ಟಿ ಇರುವುದಿಲ್ಲ, 2-3 ದಿನದ ಮೇಲೆ ಬರುವುದಿಲ್ಲ. ತಿಮ್ಮಪ್ಪನ ದರ್ಶನಕ್ಕೆ ಬಂದ ಪ್ರಯಾಣಿಕರು ದೂರ ಊರುಗಳಿಗೆ ಒಯ್ಯಲು ಬರುತ್ತಿರಲಿಲ್ಲ. ಆಗ ಯೋಚಿಸಿ ಕಲ್ಯಾಣಂ ಅಯ್ಯಂಗಾರ್ ಅವರ ನೇತೃತ್ವದಲ್ಲಿ ಮಿರಾಸೇದಾರ್ ಎಂಬ ತಂಡವನ್ನ ರಚಿಸಿದರು. ಈ ತಂಡಕ್ಕೆ ಗೇಮ್ಕರ್ ಮಿರಾಸೇದಾರ್ ಎಂಬ ಹೆಸರಿಡಲಾಯಿತು. ಈ ತಂಡದವರು ಲಘುವಾದ ಹಾಗೂ ಸಮೃದ್ಧ ಭರಿತವಾದ ಗಟ್ಟಿ ಇರುವ ಲಾಡು ಉಂಡೆಯನ್ನು ಮಾಡಿದರು. ಇದು 15 ದಿನಗಳು ಇಟ್ಟರೂ ಕೆಡುವುದಿಲ್ಲ. ಈ ತಂಡದವರು ಬಹಳ ವರ್ಷಗಳ ಕಾಲ ಲಾಡು ಮಾಡಿದರು. ಆದರೆ ಈ ಲಾಡುಗಳಲ್ಲಿ ಸ್ವಲ್ಪ ಭಾಗವನ್ನು ಮಿರಾಸೆ ಬ್ರಾಹ್ಮಣ ಕುಟುಂಬಕ್ಕೆ ಕೊಡಬೇಕಾಗಿತ್ತು. ಅನಂತರ ಆಂಧ್ರ ಪ್ರದೇಶದ ಸರ್ಕಾರ ಈ ವ್ಯವಸ್ಥೆಯನ್ನು ರದ್ದುಗೊಳಿಸಿ ಪ್ರತ್ಯೇಕ ವ್ಯವಸ್ಥೆಯನ್ನು ಮಾಡಿತು. ತದನಂತರ ಬಂದ ಈ ವ್ಯವಸ್ಥೆಯಲ್ಲಿ ಮಾಡುವ ಲಡ್ಡು ಅದೇ ಸ್ವಾದಿಷ್ಟದಿಂದ ಕೂಡಿದ್ದು ಇದರ ಪ್ರಖ್ಯಾತಿ ಉತ್ತುಂಗಕ್ಕೇರಿ ಬಂದ ಯಾತ್ರಿಗಳು ಲಾಡು ಮನೆಗಳಿಗೆ ಮಾತ್ರ ತೆಗೆದುಕೊಂಡು ಹೋಗುವುದಲ್ಲದೆ ನೆರೆಹೊರೆಯವರಿಗೆ ಪ್ರಸಾದ ಕೊಡಲು ಕೊಂಡೊಯ್ಯುತ್ತಿದ್ದರು. ಇಂದು ದೇಶ ವಿದೇಶಗಳ ತನಕವೂ ತಿರುಪತಿ ಲಡ್ಡು ಪ್ರಸಾದ ಹಂಚಿಕೆಯಾಗುತ್ತಿದೆ. ದೇವಸ್ಥಾನದ ಲಡ್ಡು ಪ್ರಸಾದದ ಆದಾಯ 2,100 ಈಗ ಜಾಸ್ತಿ, ಕೋಟಿಗಿಂತಲೂ ಹೆಚ್ಚಿದೆ. ತಿರುಪತಿ ಪ್ರಸಾದ ಲಡ್ಡು ತಯಾರಿಸಲು ದಿನವೊಂದಕ್ಕೆ 1000 ಕೆಜಿ ಗಂಟೆಗಟ್ಟಲೆ ಕೂತು ಕಟ್ಟಳಲೆ ಕಡಲೆ ಹಿಟ್ಟು, ಸಕ್ಕರೆ, ಕಲ್ಲು ಸಕ್ಕರೆ, ತುಪ್ಪ, ಏಲಕ್ಕಿ, ಒಣ ದ್ರಾಕ್ಷಿ ಹಾಗೂ ಸ್ವಲ್ಪ ಬಾದಾಮಿ, ಗೋಡಂಬಿ ಇವುಗಳನ್ನು ಹದವಾಗಿ ಬೆರೆಸಿ ಸ್ವಾದಿಷ್ಟವಾದ ಲಕ್ಷಾಂತರ ಲಡ್ಡುಗಳನ್ನು ನಿತ್ಯವೂ ತಯಾರಿಸುತ್ತಾರೆ.
ಅದು ತಯಾರಾಗಿ ಕೌಂಟರ್ಗಳಲ್ಲಿ ಇಡುವುದನ್ನು ನೋಡಿ ಕಣ್ಣು ಮುಚ್ಚಿ ಬಿಡುವುದರೊಳಗೆ ಎಲ್ಲವೂ ಖಾಲಿಯಾಗಿರುತ್ತದೆ. ಬಂದ ಭಕ್ತರಿಗೆ ಪ್ರಸಾದವೆಂದು ಒಂದೊಂದು ಲಾಡುವನ್ನು ಕೊಡುತ್ತಾರೆ. ಲಾಡುವಿನಲ್ಲಿ 3-4 ಗಾತ್ರಗಳನ್ನು ಮಾಡಲಾಗಿದೆ. ದೇವಸ್ಥಾನದ ವತಿಯಿಂದ ಭಕ್ತರಿಗೆ ಕೊಡುವ ಲಾಡು ಮದುವೆ ಮನೆ ಲಾಡು ಸೈಜ್, ಬ್ರಹ್ಮೋತ್ಸವಕ್ಕೆ ಎಂದು ಮಾಡುವ ಲಾಡು ಸ್ವಲ್ಪ ದೊಡ್ಡದು, ಒಂದಕ್ಕೆ 50 ರೂಪಾಯಿ ಇರಬಹುದು. ಈಗ ಇನ್ನು ವಿಶೇಷ ದಿನಗಳಲ್ಲಿ ದೊಡ್ಡ ಗಾತ್ರದ ಅಂದರೆ ಕಡಲೆ ಹಿಟ್ಟಿಗೆ ಬರೋಬ್ಬರಿ ದ್ರಾಕ್ಷಿ, ಗೋಡಂಬಿ, ಬಾದಾಮಿ, ತುಪ್ಪ ಹಾಕಿ ಮಾಡಿದಂತಹ ಲಾಡು ಸಾಮಾನ್ಯ ಲಾಡು ಉಂಡೆಯ 4 ಪಟ್ಟು ಹೆಚ್ಚಿರುತ್ತದೆ. ಬೆಲೆಯೇ ಆಗಿರುತ್ತದೆ. ಬ್ರಹ್ಮೋತ್ಸವ, ವೈಕುಂಠ ಏಕಾದಶಿ, ನವರಾತ್ರಿ, ಹಬ್ಬ ಹರಿದಿನಗಳ ವಿಶೇಷ ದಿನಗಳಲ್ಲಿ ಲೆಕ್ಕವಿಲ್ಲದಷ್ಟು ಲಾಡು ಖರ್ಚಾಗುತ್ತದೆ. ತಿರುಪತಿಯಲ್ಲಿ ಅತಿ ಹೆಚ್ಚು ತೂಕದ ಲಾಡು ತಯಾರಿಸಿ ತಿರುಪತಿಗೆ ಪ್ರಶಂಸೆಗೆ ಪಾತ್ರರಾಗಿದೆ ಈಗಿನ ಲಡ್ಡು. ಜೊತೆಗೆ ಆರಂಭದಲ್ಲಿ ತಯಾರಿಸುತ್ತಿದ್ದ ಪ್ರಸಾದವು ಪೊಂಗಲ್ಲು, ಆಂಬೊಡೆ, ಬೂಂದಿ ಕಾಳು, ಪಾಯಸ ಎಲ್ಲವೂ ಇರುತ್ತದೆ. ಆದರೆ ಲಾಡು ಉಂಡೆಗಿರುವಷ್ಟು ಬೇಡಿಕೆ ಇವುಗಳಿಗೆ ಇಲ್ಲ. ತಿರುಪತಿಯಲ್ಲಿ ಬಹಳಷ್ಟು ವಿಶೇಷತೆಗಳಿವೆ. ಅವುಗಳಲ್ಲಿ ಲಾಡು ಉಂಡೆಗೆ ಹಾಕುವ ತುಪ್ಪ ಪುಂಗನೂರು ತಳಿಯ ಶುದ್ಧ ಆಕಳ ತುಪ್ಪವಾಗಿದೆ. ಈ ಹಸುವಿನ ಮೂಲ ಮಹಾವಿಷ್ಣು ಶ್ರೀನಿವಾಸನಾಗಿ ಭೂಲೋಕಕ್ಕೆ ಬಂದು ಹುತ್ತದಲ್ಲಿ 10,000 ವರ್ಷಗಳ ಕಾಲ ಇದ್ದರು. ಆಗ ಕಾಮಧೇನು ಸುರಭಿ ಗೋಮಾತೆಯಾಗಿ ಬಂದು ಹುತ್ತದಲ್ಲಿಯೇ ಭಗವಂತನಿಗೆ ಹಾಲು ಕೊಡುತ್ತಾಳೆ. ಆಗ ಬಂದ ಈ ಗಿಡ್ಡ ತಳಿ ಜಾತಿಯ ಹಸುವಿನ ವಂಶವೇ ಮುಂದುವರಿದ ತಳಿಯಾಗಿ ಇರುವುದೇ ಪುಂಗನೂರು ಹಸುಗಳು ಎಂದು ನಂಬಲಾಗಿದೆ. ಈ ಹಾಲು ಎಮ್ಮೆಯ ಹಾಲಿನಷ್ಟೇ ಗಟ್ಟಿಯಿರುತ್ತದೆ ಹಾಗೂ ಔಷಧಿ ಗುಣವನ್ನು ಹೊಂದಿದೆ. ತುಂಬಾ ಪೌಷ್ಟಿಕಾಂಶದ ಈ ಹಾಲಿನಿಂದ ಮಾಡಿದ ತುಪ್ಪವನ್ನು ಲಡ್ಡು ಪ್ರಸಾದಕ್ಕೆ ಹಾಕುತ್ತಾರೆ. ವೆಂಕಟೇಶನಿಗೆ ಅಭಿಷೇಕ, ನೈವೇದ್ಯ, ಸಿಹಿ ಪದಾರ್ಥವನ್ನು ತಯಾರಿಸಲು ಹಾಗೂ ಭೋಗ ವೆಂಕಟೇಶ ಸ್ವಾಮಿಗೆ ರಾತ್ರಿ ಕುಡಿಯಲು ಶಯನ ಗೃಹದಲ್ಲಿ ಇದೇ ಹಸುವಿನ ಹಾಲನ್ನು ಕೊಡುತ್ತಾರೆ. ಬೆಳಗ್ಗೆ ವೆಂಕಟೇಶರನ್ನು ಎಬ್ಬಿಸಲು ಸುಪ್ರಭಾತವನ್ನು ಹಾಡಿ ಅವರಿಗೆ ಮುಖ ತೊಳೆಸಿ ಬಂಗಾರದ ಉತ್ತರಣಿ ಕಡ್ಡಿಯಿಂದ ಹಲ್ಲುಜ್ಜುತ್ತಾರೆ. ನಂತರ ಅವರ ಕೈ ಬಾಯಿ ಒರೆಸಿ ಬೆಳಗಿನ ಉಪಾಹಾರಕ್ಕೆ ಪುಂಗನೂರು ಹಸುವಿನ ಹಾಲಿನಿಂದ ಮಾಡಿದ ತಿನಿಸುಗಳನ್ನೇ ಕೊಡುತ್ತಾರೆ. ಒಟ್ಟಾರೆ ಪುಂಗನೂರು ಹಸುವಿನ ಹಾಲು ಎಲ್ಲವೂ ವೆಂಕಟೇಶನ ಪೂಜೆ ನೈವೇದ್ಯಗಳಿಗೆ ಸದ್ವಿನಿಯೋಗವಾಗುತ್ತದೆ. ಇನ್ನು ವೆಂಕಟೇಶನ ಹೂವಿನ ಅಲಂಕಾರವನ್ನ ಕೇಳಬೇಕೆ? ಶ್ರೀನಿವಾಸನ ಪೂಜೆಗೆ ಬೇಕಾದ ಹೂವುಗಳನ್ನು ಬಹಳ ಹಿಂದೆಯೇ ರಂಗದಾಸ ಎಂಬ ಶೂದ್ರನು ಸಂಪಿಗೆ, ಮಲ್ಲಿಗೆ, ಜಾಜಿ, ಪಾರಿಜಾತ, ತುಳಸಿ ಇಂಥ ಹೂಗಿಡಗಳನ್ನು ಬೆಳೆಸಿದ್ದನು. ಶ್ರೀದೇವಿ ಭೂದೇವಿಯನ್ನು ತೋಡಿದ ಬಂಗಾರದ ಬಾವಿಯಿಂದ ನೀರನ್ನು ಹಾಕುತ್ತಿದ್ದನಂತೆ. ಈ ಹಳ್ಳಿಗೆ ಆವು ಪಳ್ಳಿ ಎನ್ನುತ್ತಾರೆ. ಇಲ್ಲಿ ಬೆಳೆಯುವ ಹೂವುಗಳೆಲ್ಲ ತಿಮ್ಮಪ್ಪನಿಗೆ ಸಲ್ಲುತ್ತದೆ. ತಿಮ್ಮಪ್ಪನಿಗೆ ಅಲಂಕಾರ ಮಾಡಿದ ಹೂವುಗಳನ್ನು ಭಕ್ತರಿಗೆ ಪ್ರಸಾದ ರೂಪವಾಗಿ ಯಾರಿಗೂ ಕೊಡುವುದಿಲ್ಲ. ಏಕೆಂದರೆ ಶ್ರೀನಿವಾಸನ ಪ್ರಸಾದಕ್ಕೆ ಮಹಾಲಕ್ಷ್ಮಿ ಮಾತ್ರ ಯೋಗ್ಯಳು ಎಂದು ಪ್ರತೀತಿ ಇದೆ. ಹೊರಗೆ ಹೂ ಮಾರುವವರಿಂದ ಕೊಂಡುಕೊಂಡ ಹೂಗಳನ್ನು ಅಲ್ಲಿ ಮುಡಿಯುವುದಿಲ್ಲ. ಇದೇ ರೀತಿ ಇನ್ನೊಂದು ಕೇಳಿದ ಸಂಗತಿ, ತಿರುಪತಿ ಯಾತ್ರೆಗೆ ಹೋಗುವವರು ಏನಾದರೂ ಪಕ್ಕನೆ ಖರ್ಚಿಗಾಗುತ್ತದೆಂದು ಲೆಕ್ಕಕ್ಕಿಂತ ಹೆಚ್ಚು ಹಣವನ್ನು ತೆಗೆದುಕೊಂಡು ಹೋದವರಿಗೆ ಉಳಿದ ಹಣವನ್ನು ತರಲು ಆಗುವುದಿಲ್ಲವಂತೆ. ತಿರುಪತಿಗೆ ಹೋದ ಹಣ ತಿಮ್ಮಪ್ಪನ ಹುಂಡಿಗೆ ಸೇರುತ್ತದೆ ಎಂಬುದು ಎಲ್ಲರ ಆಂಬೋಣ. ತಿರುಪತಿ ತಿಮ್ಮಪ್ಪನ ಹುಂಡಿಗೆ ಹಾಕಿದ ದುಡ್ಡನ್ನು ಶ್ರೀನಿವಾಸ ತೆಗೆದು ತನ್ನ ಪಕ್ಕದಲ್ಲಿ ಇಟ್ಟುಕೊಳ್ಳುತ್ತಾನಂತೆ. ಏಕೆಂದರೆ ಶ್ರೀನಿವಾಸನು ಆಕಾಶರಾಜನ ಪುತ್ರಿ ಪದ್ಮಾವತಿಯನ್ನು ಮದುವೆ ಮಾಡಿಕೊಳ್ಳುವಾಗ ಅದ್ದೂರಿಯಾಗಿ ಖರ್ಚು ಮಾಡಲು ಅವನಲ್ಲಿ ಹಣವಿರಲಿಲ್ಲ. ಆಗ ಕುಬೇರನ ಹತ್ತಿರ ಬಡ್ಡಿಗೆ ಸಾಲವನ್ನು ತೆಗೆದುಕೊಂಡು 10 ದಿನಗಳ ಕಾಲ ವೈಭವೋಪೇತವಾಗಿ ಮದುವೆ ಮಾಡಿಕೊಂಡರಂತೆ. ಆ ಸಾಲದ ಹಣಕ್ಕೆ ಈಗ ಕೊಡುವುದೆಲ್ಲ ಬರೀ ಬಡ್ಡಿಗೆ ಸರಿಯಾಗುತ್ತದೆಯಂತೆ. ಆದ್ದರಿಂದ ಭಕ್ತರು ಭಕ್ತಿಯಿಂದ ಹಾಕುವ ಕಾಣಿಕೆ ಹಾಗೂ ದುಡ್ಡು ಹೆಚ್ಚಾದವರು ಪಾಪ ಪ್ರಜ್ಞೆಗಾಗಿ ತಂದು ಹಾಕುವ ಕಾಣಿಕೆ ಅಲ್ಲದೆ ಕೋಟಿಗಟ್ಟಲೆ ಲಾಭ ಮಾಡಿಕೊಂಡವರು, ತಿಮ್ಮಪ್ಪನಲ್ಲಿ ಅಪರಾಧಕ್ಕೆ ಕ್ಷಮೆ ಕೇಳಿ ಮೊಸಳೆ ಕಣ್ಣೀರು ಹಾಕಿದವರು ಬಂದ ಭಾರಿ ಲಾಭದಲ್ಲಿ ಅಲ್ಪ ಸ್ವಲ್ಪವನ್ನು ಹುಂಡಿಗೆ ಹಾಕಿ ತಿಮ್ಮಪ್ಪನಿಗೆ ನಾಮ ಹಾಕಲು ಬಂದವರಿಗೂ ತಿಮ್ಮಪ್ಪ ಹೇಳುತ್ತಾರಂತೆ, ನೀನು ನನಗೆ ನಾಮ ಹಾಕುವೆ ಎಂದುಕೊಂಡರೆ ನಾನೇ 3 ನಾಮ ಹಾಕಿಕೊಂಡು ಕುಳಿತಿರುವೆ ಎಂದು. ಬಿಟ್ಟಿ ಬಂದ ಎಷ್ಟೇ ಹಣ ತಂದು ಕೊಟ್ಟರೂ ಅದೆಲ್ಲ ಬಡ್ಡಿಗೆ ಹೋಗುತ್ತದೆ ಎನ್ನುತ್ತಾ ಕಾಣಿಕೆ ಹಾಕಿದ ಹಣವನ್ನೆಲ್ಲ ತೆಗೆದು ಕುಬೇರನಿಗೆ ಬಡ್ಡಿ ಕೊಡುತ್ತಿದ್ದಾರಂತೆ.
ಹೇಳಿದ ಕತೆ ಕೇಳಿದ ಕತೆ ಅದೇನೇ ಇರಲಿ, ವೈಕುಂಠದಿಂದ ಭಗವಂತ ಧರೆಗಿಳಿದು ಬಂದು ಭಕ್ತರ ಕಷ್ಟಗಳನ್ನು ಪರಿಹರಿಸುತ್ತಲೇ ನಿಂದು ಅಭಯ ಹಸ್ತವನ್ನು ಚಾಚಿ ಜಾತಿ ವರ್ಣ ವರ್ಗ ಶ್ರೀಮಂತ ಬಡವ ಯಾವುದನ್ನು ನೋಡದೆ ಕೇವಲ ಭಕ್ತರ ಮೊರೆಯನ್ನು ಆಲಿಸಿ ಅವರ ಕಷ್ಟ ಕೋಟಲೆಗಳನ್ನು ಪರಿಹರಿಸಲೆಂದೇ ಬೆಟ್ಟದ ಮೇಲೆ ಶ್ರೀದೇವಿ ಭೂದೇವಿ ಸಹಿತ ನೆಲೆಸಿರುವ ಪರಮಾತ್ಮನು ಭೂಮಿಗೆ ಬಂದು ಕೆಲ ಕಾಲದ ನಂತರ ಹೊರಟು ನಿಂತನು. ಆಗ ಬ್ರಹ್ಮನು ಭೂಲೋಕಕ್ಕೆ ಬಂದು ವೆಂಕಟೇಶನನ್ನು ವೈಕುಂಠಕ್ಕೆ ಬರದಂತೆ ಇಲ್ಲೇ ಇರು ಎಂದು ತಡೆದರಂತೆ. ನಾನು ಇನ್ನು ಎಷ್ಟು ಕಾಲ ಇಲ್ಲಿರಬೇಕು ಎಂದು ಕೇಳಿದಾಗ ಬ್ರಹ್ಮನು, ನೀನು ಇಲ್ಲೇ ಯುಗಾದಿಯಾದವರೆಗೂ ನೆಲೆಸಿ ಜನಗಳ ಕಷ್ಟ ನೋವುಗಳಿಗೆ ಪರಿಹಾರ ಕೊಡು. ನಾನು ಇಲ್ಲಿ 2 ದೀಪವನ್ನು ಹಚ್ಚಿಡುವೆ. ಈ ದೀಪಗಳು ಆರುವ ತನಕ ನೀನು ಇಲ್ಲೇ ಇರಬೇಕು ಎಂದು ಹೇಳಿದರಂತೆ. ಆವಾಗಿನಿಂದಲೂ ಸ್ವಾಮಿ ತಿರುಪತಿಯಲ್ಲಿ ವಿರಾಜಮಾನನಾಗಿ ಆಪದ್ ಬಾಂಧವನಾಗಿ ಅನಾಥ ರಕ್ಷಕನಾಗಿ ವೆಂಕಟೇಶ್ವರನಾಗಿ ಶ್ರೀನಿವಾಸನಾಗಿ ತಿರುಪತಿ ತಿಮ್ಮಪ್ಪನಾಗಿ ನೀನೇ ಕಾಪಾಡು ಭಗವಂತ ಎಂದು ನಂಬಿ ಬಂದ ಭಕ್ತರ ಕೈ ಹಿಡಿದು ದಾರಿ ತೋರಿ ಯಾವುದೋ ರೂಪದಲ್ಲಿ ಸಲಹುತ್ತಾನೆ. ಸಂಕಟ ಬಂದಾಗ ವೆಂಕಟರಮಣ ಎನ್ನುವಂತೆ ದೀನಬಂಧು ದಯಾಸಿಂಧು ಕರುಣಾಸಾಗರ ನಿನ್ನನ್ನು ಎಷ್ಟು ಸ್ಮರಿಸುತ್ತಾರೋ ಅದರ ದುಪ್ಪಟ್ಟು ಕೊಟ್ಟು ಸಲಹುತ್ತಿರುವೆ. ಶ್ರೀನಿವಾಸ ಬಂಗಾರದ ಗಿರಿವಾಸ 7 ಬೆಟ್ಟಗಳ ಒಡೆಯ ಮೂಡಲಗಿರಿಯ ತಿಮ್ಮಪ್ಪ ಶ್ರೀ ವೆಂಕಟೇಶ್ವರ ಸ್ವಾಮಿ ಗೋವಿಂದ. ಸ್ನೇಹಿತರೆ, ಭಕ್ತಿಯಿಂದ ಸ್ವೀಕರಿಸಿದ ಈ ಪ್ರಸಾದವು ಮನಸ್ಸಿಗೆ ಶಾಂತಿ ಮತ್ತು ಜೀವನಕ್ಕೆ ಸೌಭಾಗ್ಯವನ್ನು ನೀಡುತ್ತದೆ ಎಂದು ನಂಬಲಾಗಿದೆ. ನೀವು ಯಾವಾಗಲಾದರೂ ತಿರುಮಲಕ್ಕೆ ಭೇಟಿ ನೀಡಿದರೆ ಈ ದಿವ್ಯ ಪ್ರಸಾದವನ್ನು ತಪ್ಪದೆ ಸ್ವೀಕರಿಸುತ್ತೀರಿ ಎಂದು ನಂಬುತ್ತೇನೆ. ಅದರ ಮಹಿಮೆಯನ್ನ ಅನುಭವಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ಭಕ್ತಿಯ ವಿಡಿಯೋಗಳಿಗಾಗಿ ನಮ್ಮ ಜೊತೆಯೇ ಇರಿ. ಓಂ ನಮೋ ವೆಂಕಟೇಶಾಯ ನಮಃ. ಧನ್ಯವಾದಗಳು.